ವೆಲ್ಕಮ್ ಬ್ಯಾಕ್ ಟು ದ ಮಾಸ್ ಚಾನಲ್. ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ ಕಡೆಯಿಂದ ಏನೇನು ಅಪ್ಡೇಟ್ ಬಂತು, ಏನೇನು ರೂಮರ್ಸ್ ಇದೆ ಅಂತಂದು ನೋಡೋಣ ಬರ್ರಿ. ಇವತ್ತು ನೋಡೋಕ್ಕಿಂತ ಮುಂಚೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ, ಸ್ಟಾರ್ಟ್ ಮಾಡೋಣ. ಫಸ್ಟ್ನೇದಾಗಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದೇ ಸೇಮ್ ಅಕ್ಟೋಬರ್ ಫಸ್ಟ್ ವೀಕ್ ಇಲ್ಲ ಸೆಪ್ಟೆಂಬರ್, ಬಟ್ ಅವರು ಯಾವಾಗ ವರ್ಷ ವರ್ಷ ಹಳೆ ಸೀಸನ್ ಎಷ್ಟು ತಾರೀಕಿಗೆ ಎಷ್ಟನೇ ತಿಂಗಳಿಗೆ ಸ್ಟಾರ್ಟ್ ಮಾಡ್ತಿದ್ರು, ಅದೇ ಥರನೇ ಈ ಸೀಸನ್ ಕೂಡ ಅದೇ ಥರನೇ ಸೇಮ್ ಸ್ಟಾರ್ಟ್ ಮಾಡ್ತಾರೆ. ಯಾವಾಗೂ ಕೂಡ ಅಂದರೆ ಬೇಗನೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದು ಏನು ಇತ್ತಲ್ಲ, ಅದು ಇಲ್ಲ, ಬೇಗ ಸ್ಟಾರ್ಟ್ ಆಗಲ್ಲ. ಇವಾಗ ಇನ್ನೊಂದು ಹೊಸ ಕಾನ್ಸೆಪ್ಟ್ ತಂದವ್ರೆ. ಏನಪ್ಪ ಅಂದರೆ ಈ ಕಾಮನ್ ಪೀಪಲ್ ಏನು ಆಡಿಷನ್ ಹಾಕಿದ್ರಲ್ಲ, ಇವಾಗ ಆಲ್ರೆಡಿ 1ನೇ ರೌಂಡು ಮುಗ್ದೈತಿ. ಈಗ 2ನೇ ರೌಂಡ್ ಯಾವ ಥರ ಮಾಡ್ತಾರಂತಂದು ಗೊತ್ತಿಲ್ಲ. ಒಟ್ಟು ಈ ಟಾಸ್ಕ್ಲಿಂದನೇ ಮಾಡ್ಬೋದು ನೋಡುವ. ಇವಾಗ ಆಲ್ರೆಡಿ 1ನೇ ರೌಂಡ್ ಮುಗ್ದೈತಿ. ಮೇಲ್ ಎಲ್ಲರಿಗೂ ಯಾರ್ಯಾರು ವಿಡಿಯೋ ಕಳಿಸಿದ್ರು ಅಂದರೆ ವಿಡಿಯೋ ಹಾಕಿದ್ರು ಅವ್ರಿಗೆಲ್ಲರಿಗೂ ಕೂಡ ಮೇಲ್ ಹೋಗಿರುತ್ತೆ, ಮತ್ತು ಸೆಲೆಕ್ಟ್ ಆದವರಿಗೂ ಕೂಡ ಮೇಲ್ ಹೋಗಿರುತ್ತೆ. ಬಟ್ ಅದನ್ನು ಅವ್ರಿಗೆ ಹೇಳ್ಕೊಲಾರ್ದಂಗೆ ಏನೋ ಒಂದು ಬಟ್ ರೂಲ್ಸ್ಗಳನ್ನು ಕೊಟ್ಟಿರ್ತಾರೆ ಅವರಿಗೆ. ಅದನ್ನು ಅವ್ರ ರೂಲ್ಸ್ ಪಕ್ಕ ಫಾಲೋ ಮಾಡಲೇಬೇಕು. ಫಾಲೋ ಮಾಡಲಿಲ್ಲ ಅಂದರೆ ಅವರಿಗೂ ಕೂಡ ಅಂದರೆ ಅವರು ಕೂಡ ಇದು ಸೆಲೆಕ್ಟ್ ಆಗುವುದಿಲ್ಲ. ಅದೇ ಥರನೇ ಇರುತ್ತೆ ರೂಲ್ಸ್. ಹಂಗಾಗಿ ಅವರು ಕೂಡ ಮುಚ್ಚಿಡ್ತಾರೆ. ಮತ್ತು ಏನು ಸೆಲೆಕ್ಟ್ ಆಗಲಾರ್ದವರು ಅವರು ಆಲ್ಮೋಸ್ಟ್ ಅಲ್ಲಿ ಹೇಳ್ಕೊತಾರೆ. ಆಲ್ಮೋಸ್ಟ್ ಅಲ್ಲಿ ಇವಾಗ ಎಲ್ಲರಿಗೂ ಮೆಸೇಜ್ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ, ಇವಾಗ ಅದು ಮುಗಿದಾದ್ಮೇಲೆ ಕಾಮನ್ ಪೀಪಲ್ನ ಎಷ್ಟು ಜನನ ಆಯ್ಕೆ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. ಬಟ್ ಅದು ಅಗ್ನಿ ಪರೀಕ್ಷೆ ಅಂತಂದು ಒಂದು ಕಾನ್ಸೆಪ್ಟ್ ಇಟ್ಟಾರೆ. ಇದು ಅಗ್ನಿ ಪರೀಕ್ಷೆ ಮುಗಿದಾದ್ಮೇಲೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ಅಗ್ನಿ ಪರೀಕ್ಷೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದು ರೂಮರ್ಸ್ ಏನೋ ಇದಾವಲ್ಲ, ಯಾವಾಗ ಐತಂದ್ರೆ ಆಗಸ್ಟ್ 15ಕ್ಕೆ ಸ್ಟಾರ್ಟ್ ಆಗುವ ಎಲ್ಲ ಸಾಧ್ಯತೆ ಇದೆ ಅಂತ. ಬಟ್ ಇದು ಕನ್ಫರ್ಮ್ ನ್ಯೂಸ್ ಅಲ್ಲ, ನೋಡುವ. ಅದು ರೂಮರ್ಸ್ ಹರಿದಾಡ್ತಾ ಇದೆ. ಆಗಸ್ಟ್ 15ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ ಅಂತಂದು. ನೋಡುವ ಯಾವಾಗ ಸ್ಟಾರ್ಟ್ ಆಗುತ್ತೆ. ಒಟ್ಟು ಆಗಸ್ಟ್ ತಿಂಗಳದಾಗ ಸ್ಟಾರ್ಟ್ ಆಗುತ್ತೆ ಫಿಕ್ಸ್ ಇದು. ಬಟ್ ಆ ಡೇಟು ಕನ್ಫರ್ಮ್ ಆಗಿ ಹೇಳಿಲ್ಲ ಅವರು. ಆದ್ರೆ ಈ ರೂಮರ್ಸ್ ಪ್ರಕಾರ ಆಗಸ್ಟ್ 15ಕ್ಕೆ ಸ್ಟಾರ್ಟ್ ಆಗುತ್ತೆ ಅಗ್ನಿ ಪರೀಕ್ಷೆ ಅಂತಂದು. ಅದರಲ್ಲಿ ಕೂಡ ಏನಿರುತ್ತಪ್ಪ ಅಂತಂದರೆ, ಇವಾಗ ಕಾಮನ್ ಪೇಪರ್ನಲ್ಲಿ ಏನು ವಿಡಿಯೋ ಸಬ್ಮಿಟ್ ಮಾಡಿದಾರಲ್ಲ, ಅದರಲ್ಲಿ ಒಂದಿಷ್ಟು ಜನನ ತೊಗೊಂಡು ಒಂದು 50 ಎಷ್ಟೋ ಒಟ್ಟು ಒಂದಿಷ್ಟು ಜನನ ತೊಗೊಂಡು ಅದ್ರಾಗ ಒಂದಿಷ್ಟು ಜನನ ಸೆಲೆಕ್ಟ್ ಮಾಡಿದಾದ್ಮೇಲೆ ಇವಾಗ ಇದ್ರಾಗ ಏನು ಎಷ್ಟು ಮಂದಿ ಸೆಲೆಕ್ಟ್ ಆಗಿರ್ತಾರಲ್ಲ ಅವ್ರ ಉಸಿರು ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ. ನನಗನ್ಸ್ಬಿಟ್ಟು ಒಂದು 5 ಮಂದಿ ಲಾಸ್ಟ್ ಅವರು ಸೆಲೆಕ್ಟ್ ಮಾಡೋದು ಅನ್ಸುತ್ತೆ. ಕಾದು ನೋಡೋಣ ಎಷ್ಟು ಮಂದಿ ಸೆಲೆಕ್ಟ್ ಮಾಡ್ತಾರೆ. ಮತ್ತು ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಬಿಗ್ ಬಾಸ್ ಅಪ್ಡೇಟ್ ಅಂಕರು ಇಷ್ಟ ಐತಿ. ಮತ್ತು ಬಿಗ್ ಬಾಸ್ ಏನಾದರೂ ಅಪ್ಡೇಟ್ ಬಂದರೆ ತಕ್ಷಣವೇ ನಾನು ತಿಳಿಸ್ತೀನಿ. ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.